ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಚಾನೆಲ್ಗೆ ಸುಸ್ವಾಗತ. ನಾವು ಹಂಪಿ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ತುಂಗಭದ್ರಾ ನದಿಯು ಹಂಪಿಯ ಜೀವನಾಡಿಯಾಗಿದ್ದು, ಕರ್ನಾಟಕದ ಕಡಿದಾದ ಭೂಪ್ರದೇಶದಲ್ಲಿ ಹರಿಯುತ್ತದೆ ಮತ್ತು ಪ್ರಾಚೀನ ನಗರವನ್ನು ನಿರ್ಮಿಸಿದ ಭೂದೃಶ್ಯವನ್ನು ರೂಪಿಸುತ್ತದೆ. ತುಂಗಭದ್ರಾ ನದಿಯು ಸಾಮ್ರಾಜ್ಯಗಳ ಉಗಮ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿ ನದಿಯ ಆಯಕಟ್ಟಿನ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಲಾಭವನ್ನು ಪಡೆದು ಅದರ ದಡದಲ್ಲಿ ಸ್ಥಾಪಿಸಲಾಯಿತು. ಹಂಪಿ ಎಂಬ ಹೆಸರು ತುಂಗಭದ್ರಾ ನದಿಯ ಹಳೆಯ ಹೆಸರಾದ ಪಂಪಾದಿಂದ ಬಂದಿದೆ. ಪಂಪಾ ಎಂಬುದು ಹಿಂದೂ ಧರ್ಮಶಾಸ್ತ್ರದಲ್ಲಿ ಪಾರ್ವತಿ ದೇವತೆಗೆ ಮತ್ತೊಂದು ಹೆಸರಾಗಿದೆ. ಈ ಪ್ರದೇಶಕ್ಕೆ ಧಾರ್ಮಿಕ ಪ್ರಾಮುಖ್ಯತೆಯ ಪದರವನ್ನು ಸೇರಿಸುತ್ತದೆ. ಕಡಲೆಕಾಳು ಗಣೇಶ ಹಂಪಿಯಲ್ಲಿರುವ ಅತ್ಯಂತ ಸಾಂಪ್ರದಾಯಿಕ ಮತ್ತು ಪಾಲಿಸಬೇಕಾದ ಸ್ಮಾರಕಗಳಲ್ಲಿ ಒಂದಾಗಿದೆ. ಅದರ ವಿಶೇಷತೆ ಏನು ಎಂಬುದು ಇಲ್ಲಿದೆ. ಹೇಮಕೂಟ ಬೆಟ್ಟದ ಇಳಿಜಾರಿನಲ್ಲಿ ಒಂದೇ ಬೃಹತ್ ಬಂಡೆಯಿಂದ ಕೆತ್ತಲಾದ ಈ ಪ್ರತಿಮೆಯು ಗಮನಾರ್ಹವಾದ ಏಕಶಿಲೆಯ ರಚನೆಯಾಗಿದೆ. ಪ್ರಭಾವಶಾಲಿ ಗಾತ್ರ 4.5 ಮೀಟರ್ 15 ಅಡಿ ಎತ್ತರದಲ್ಲಿ ನಿಂತಿರುವ ಇದು ದಕ್ಷಿಣ ಭಾರತದ ಅತಿದೊಡ್ಡ ಗಣೇಶನ ಪ್ರತಿಮೆಗಳಲ್ಲಿ ಒಂದಾಗಿದೆ. ಕಡಲೆಕಾಲು ಎಂಬ ಹೆಸರು ಸ್ಥಳೀಯ ಭಾಷೆಯಲ್ಲಿ ಬಂಗಾಳ ಗ್ರಾಮ ಎಂದು ಅನುವಾದಿಸುತ್ತದೆ. ಇದು ಗ್ರಾನ್ನ ಆಕಾರವನ್ನು ಹೋಲುವ ಪ್ರತಿಮೆಯ ಹೊಟ್ಟೆಯ ಉಲ್ಲೇಖವಾಗಿದೆ. ಹಂಪಿಯ ಶ್ರೀಮಂತ ಸಾಂಸ್ಕೃತಿಕ ವೈಭವವನ್ನು ಸಂಕೇತಿಸುವ ಕಡಲೆಕಾಳು ಗಣೇಶ ಭಕ್ತರು ಮತ್ತು ಇತಿಹಾಸ ಆಸಕ್ತರ ಹೃದಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಹಂಪಿಯಲ್ಲಿರುವ ಕೃಷ್ಣ ದೇವಾಲಯವು ಶ್ರೀಮಂತ ಹಿನ್ನೆಲೆ ಮತ್ತು ವಾಸ್ತುಶಿಲ್ಪದ ಸೌಂದರ್ಯವನ್ನು ಹೊಂದಿರುವ ಮಹತ್ವದ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ. ಕೃಷ್ಣ ದೇವಾಲಯವನ್ನು ಭೇಟಿ ಮಾಡಲೇಬೇಕಾದದ್ದು ಇಲ್ಲಿದೆ. ಈ ದೇವಾಲಯವನ್ನು ವಿಜಯನಗರ ಚಕ್ರವರ್ತಿ ಕೃಷ್ಣದೇವರಾಯನು ಉದಯಗಿರಿಯಲ್ಲಿ ಇಂದಿನ ಒರಿಸ್ಸಾ ಯಶಸ್ವಿ ಕಾರ್ಯಾಚರಣೆಯ ನಂತರ 1513 ನಲ್ಲಿ ನಿರ್ಮಿಸಿದನು. ಇದು ಅವರ ವಿಜಯ ಮತ್ತು ಬಾಲಕೃಷ್ಣನ ವಿಗ್ರಹವನ್ನು ಸ್ವಾಧೀನಪಡಿಸಿಕೊಂಡ ನೆನಪಿಗಾಗಿ. ಈ ದೇವಾಲಯವು ಹಂಪಿಯಲ್ಲಿರುವ ಸ್ಮಾರಕಗಳ ಗುಂಪಿನ ಭಾಗವಾಗಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಿದೆ. ಅದರ ರಚನೆಗಳನ್ನು ಸಂರಕ್ಷಿಸಲು ಮತ್ತು ಮುಂದಿನ ಪೀಳಿಗೆಗೆ ಸೈಟ್ ಅನ್ನು ನಿರ್ವಹಿಸಲು ಪ್ರಯತ್ನಗಳನ್ನು ಮಾಡಲಾಗಿದೆ. ಕೃಷ್ಣ ದೇವಾಲಯದಿಂದ ಬಾಲಕೃಷ್ಣ ವಿಗ್ರಹವನ್ನು ಚೆನ್ನೈನ ಸರ್ಕಾರಿ ವಸ್ತು ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಎಗ್ಮೋರ್ನ ಸರ್ಕಾರಿ ವಸ್ತು ಸಂಗ್ರಹಾಲಯ ಎಂದು ಕರೆಯಲ್ಪಡುವ ಈ ವಸ್ತು ಸಂಗ್ರಹಾಲಯವು ವಿವಿಧ ಕಾಲದ ಕಲಾಕೃತಿಗಳು, ಶಿಲ್ಪಗಳು ಮತ್ತು ಐತಿಹಾಸಿಕ ವಸ್ತುಗಳ ಶ್ರೀಮಂತ ಸಂಗ್ರಹವನ್ನು ಹೊಂದಿದೆ. ಹಂಪಿಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವಾಲಯವು ಗಮನಾರ್ಹವಾದ ಐತಿಹಾಸಿಕ ತಾಣವಾಗಿದ್ದು, ನರಸಿಂಹ ದೇವರ ಪ್ರಭಾವಶಾಲಿ ಏಕಶಿಲೆಯ ಪ್ರತಿಮೆಗೆ ಹೆಸರುವಾಸಿಯಾಗಿದೆ. ದೇವಾಲಯ ಮತ್ತು ಅದು ಪ್ರತಿಷ್ಠಾಪಿಸುವ ದೇವತೆಯ ಬಗ್ಗೆ ಕೆಲವು ಪ್ರಮುಖ ವಿವರಗಳು ಇಲ್ಲಿವೆ. ದೇವಾಲಯದ ಪ್ರಮುಖ ಆಕರ್ಷಣೆಯು ಹಂಪಿಯಲ್ಲಿರುವ ಅತಿದೊಡ್ಡ ಏಕಶಿಲೆಯ ಪ್ರತಿಮೆಯಾಗಿದೆ. ಇದು ಭಗವಾನ್ ನರಸಿಂಹನನ್ನು ಕುಳಿತಿರುವ ಭಂಗಿಯಲ್ಲಿ ಚಿತ್ರಿಸುತ್ತದೆ. ಈ ಪ್ರತಿಮೆ ಮತ್ತು ದೇವಾಲಯವನ್ನು 1528 ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರಾದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಮೂಲ ಶಿಲ್ಪವು ನರಸಿಂಹನ ಮಡಿಲಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವನ್ನು ಒಳಗೊಂಡಿದೆ. ಆದರೆ 1565 ಅಡಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ದಾಳಿಯ ಸಮಯದಲ್ಲಿ ಪ್ರತಿಮೆಯು ತೀವ್ರವಾಗಿ ಹಾನಿಗೊಳಗಾಯಿತು. ಲಕ್ಷ್ಮಿಯ ಪ್ರತಿಮೆ ಕಾಣೆಯಾಗಿದ್ದರೂ ದೇವಿಯ ಹಸ್ತವು ಆಲಿಂಗನ ಭಂಗಿಯಲ್ಲಿ ನರಸಿಂಹನ ಬೆನ್ನಿನ ಮೇಲೆ ನಿಂತಿರುವುದನ್ನು ಕಾಣಬಹುದು. ಈ ವಿವರವು ಪ್ರತಿಮೆಯ ನಾಟಕೀಯ ಉಪಸ್ಥಿತಿಯನ್ನು ಸೇರಿಸುತ್ತದೆ. ಹಂಪಿಯಲ್ಲಿರುವ ಬಡವಿಲಿಂಗ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾದ ಒಂದು ಮಹತ್ವದ ದೇವಾಲಯವಾಗಿದೆ. ಇದು ಅತಿದೊಡ್ಡ ಏಕಶಿಲೆಯ ಶಿವಲಿಂಗಗಳಲ್ಲಿ ಒಂದನ್ನು ಹೊಂದಿದೆ. ದೇವಾಲಯದ ಬಗ್ಗೆ ಕೆಲವು ಆಸಕ್ತಿದಾಯಕ ವಿವರಗಳು ಇಲ್ಲಿವೆ. ದೇವಾಲಯದ ಪ್ರಮುಖ ಆಕರ್ಷಣೆ ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾ ಶಿವಲಿಂಗವಾಗಿದ್ದು, ಇದು 100 ಮೀಟರ್ ಎತ್ತರದಲ್ಲಿದೆ. ಬಡವಿಲಿಂಗ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಬಡವ ಅಂದರೆ ಬಡವ ಮತ್ತು ಲಿಂಗ ಶಿವನನ್ನು ಪ್ರತಿನಿಧಿಸುತ್ತದೆ. ದಂತಕಥೆಯ ಪ್ರಕಾರ ಶಿವಲಿಂಗವು ಬಡತನದಿಂದ ಬಳಲುತ್ತಿರುವ ರೈತ ಮಹಿಳೆಯಿಂದ ನಿಯೋಜಿಸಲ್ಪಟ್ಟಿದೆ. ಆದ್ದರಿಂದ ಈ ಹೆಸರು. ಶಿವಲಿಂಗವು ಒಂದು ಸಣ್ಣ ಕಲ್ಲಿನ ಕೋಣೆಯೊಳಗೆ ಇದೆ ಮತ್ತು ಮುಂಭಾಗದಲ್ಲಿ ಒಂದೇ ದ್ವಾರವಿದೆ. ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ ಕೋಣೆಗೆ ಸೀಲಿಂಗ್ ಇಲ್ಲ. ಸೂರ್ಯನ ಬೆಳಕು ಹಗಲಿನಲ್ಲಿ ಲಿಂಗವನ್ನು ಬೆಳಕಿನಿಂದ ತುಂಬಿಸುತ್ತದೆ. ಹಲವಾರು ಶತಮಾನಗಳ ಹಿಂದೆ ಹಂಪಿಗೆ ಸಂಭವಿಸಿದ ವಿನಾಶದ ಹೊರತಾಗಿಯೂ ಶಿವಲಿಂಗವು ಹಾಗೆ ಉಳಿದಿದೆ ಮತ್ತು ದೇಗುಲದ ಒಳಗೋಡೆಗಳು ಸಹ ತೀವ್ರ ಹಾನಿಯಿಂದ ಪಾರಾಗಿವೆ. ಹಂಪಿಯಲ್ಲಿರುವ ಭೂಗತ ಶಿವ ದೇವಾಲಯವು ಒಂದು ವಿಶಿಷ್ಟವಾದ ಮತ್ತು ಆಸಕ್ತಿದಾಯಕ ರಚನೆಯಾಗಿದ್ದು, ಅದರ ಭೂಗತ ಶಿವಲಿಂಗಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಕೆಲವು ಆಕರ್ಷಕ ಅಂಶಗಳು ಇಲ್ಲಿವೆ. ಈ ದೇವಾಲಯವನ್ನು ನೆಲಮಟ್ಟದಿಂದ ನಿರ್ಮಿಸಲಾಗಿದೆ. ಅದಕ್ಕಾಗಿಯೇ ಇದನ್ನು ಭೂಗತ ಶಿವ ದೇವಾಲಯ ಎಂದು ಕರೆಯಲಾಗುತ್ತದೆ.
ಒಳಗಿನ ಗರ್ಭಗುಡಿಯನ್ನು ತಲುಪಲು ಪ್ರವಾಸಿಗರು ಮೆಟ್ಟಿಲುಗಳನ್ನು ಇಳಿಯಬೇಕು. ಒಂದು ಕಾಲದಲ್ಲಿ ಶಿವಲಿಂಗವನ್ನು ಹೊಂದಿರುವ ಒಳಗಿನ ಗರ್ಭಗುಡಿಯು ಈಗ ಖಾಲಿಯಾಗಿದೆ ಮತ್ತು ನೀರಿನ ಅಡಿಯಲ್ಲಿ ಶಾಶ್ವತವಾಗಿ ಮುಳುಗಿದೆ. ಇದು ದೇವಾಲಯದ ವಿನ್ಯಾಸದಿಂದಾಗಿ ಅದರ ಮೂಲಕ ನೀರಿನ ಚಾನಲ್ ಹರಿಯುತ್ತದೆ, ಅದನ್ನು ತುಂಬಿರುತ್ತದೆ. ಹಂಪಿಯಲ್ಲಿರುವ ಜಿನಾನ ಆವರಣವು ಒಂದು ಆಕರ್ಷಕ ಐತಿಹಾಸಿಕ ತಾಣವಾಗಿದ್ದು, ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಮಹಿಳೆಯರಿಗೆ ಏಕಾಂತ ಸ್ಥಳವಾಗಿತ್ತು. ಜಿನಾನ ಆವರಣದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ. ಏಕಾಂತ ಪ್ರದೇಶ. ಆವರಣವು ಎಲ್ಲಾ ಕಡೆಗಳಲ್ಲಿ ಎತ್ತರದ ಗೋಡೆಗಳನ್ನು ಹೊಂದಿದ್ದು, ರಾಜಮನೆತನದ ಮಹಿಳೆಯರಿಗೆ ಗೌಪ್ಯತೆ ಮತ್ತು ಭದ್ರತೆಯನ್ನು ಖಾತ್ರಿಪಡಿಸುವ ಕೋಟೆಯ ಪ್ರದೇಶವಾಗಿತ್ತು. ವಾಚ್ ಟವರ್ಗಳು. ಮೂಲತಃ 4 ವಾಚ್ ಟವರ್ಗಳಿದ್ದವು, ಆದರೆ ಈಗ 3 ಮಾತ್ರ ಉಳಿದಿವೆ. ಈ ಗೋಪುರಗಳು ಆವರಣದ ಪೂರ್ವ, ಆಗ್ನೇಯ ಮತ್ತು ಉತ್ತರ ಭಾಗಗಳಲ್ಲಿ ನೆಲೆಗೊಂಡಿವೆ. ಇದು ಹೆಚ್ಚು ಸಂರಕ್ಷಿತ ಪ್ರದೇಶವಾಗಿತ್ತು ಎಂದು ಸೂಚಿಸುತ್ತದೆ. ಇಂಡೋ-ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಜಿನಾನ ಆವರಣದೊಳಗಿನ ರಚನೆಗಳನ್ನು ಇಂಡೋ-ಇಸ್ಲಾಮಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಹಂಪಿಯಲ್ಲಿರುವ ಇತರ ಸ್ಮಾರಕಗಳಲ್ಲಿ ಕಂಡುಬರುವ ಸಾಂಪ್ರದಾಯಿಕ ವಿಜಯನಗರ ಶೈಲಿಯ ವಾಸ್ತುಶಿಲ್ಪದಿಂದ ವಿಚಲನವಾಗಿದೆ. ಲೋಟಸ್ ಮಹಲ್. ಜಿನಾನ ಆವರಣದ ಪ್ರಮುಖ ಆಕರ್ಷಣೆ ಕಮಲ ಮಹಲ್ ಎಂದು ಕರೆಯಲ್ಪಡುವ ಲೋಟಸ್ ಮಹಲ್. ಇದು ಹಂಪಿಯ ಅತ್ಯಂತ ಗಮನಾರ್ಹವಾದ ರಚನೆಗಳಲ್ಲಿ ಒಂದಾಗಿದೆ ಮತ್ತು ಆಕ್ರಮಣಕಾರರಿಂದ ಹಾನಿಗೊಳಗಾಗದೆ ಉಳಿದಿರುವ ಕೆಲವು ಕಟ್ಟಡಗಳಲ್ಲಿ ಒಂದಾಗಿದೆ. ಇತರ ರಚನೆಗಳು. ಲೋಟಸ್ ಮಹಲ್ ಜೊತೆಗೆ ಆವರಣವು ಕ್ವೀನ್ಸ್ ಪ್ಯಾಲೇಸ್ನ ಬೇಸ್ಮೆಂಟ್, ವಾಟರ್ ಪೆವಿಲಿಯನ್, ಖಜಾನೆ ಕಟ್ಟಡ ಮತ್ತು ವಾಚ್ ಟವರ್ಗಳಂತಹ ಹಲವಾರು ಇತರ ರಚನೆಗಳನ್ನು ಒಳಗೊಂಡಿದೆ. ಕಾರ್ಯತಂತ್ರದ ವಿನ್ಯಾಸ. ಮಹಿಳೆಯರಿಗೆ ರಾಜಮನೆತನದ ವಿದ್ಯುಕ್ತ ಕಾರ್ಯಗಳನ್ನು ವೀಕ್ಷಿಸಲು ಅಥವಾ ಗೌಪ್ಯತೆಯಲ್ಲಿ ಮಾರ್ಚ್ ಪಾಸ್ಟ್ ಅನ್ನು ವೀಕ್ಷಿಸಲು ಆವರಣವನ್ನು ಕಾರ್ಯತಂತ್ರವಾಗಿ ವಿನ್ಯಾಸಗೊಳಿಸಲಾಗಿದೆ. ಐತಿಹಾಸಿಕ ಚರ್ಚೆ. ಜಿನಾನ ಆವರಣದ ನಿಜವಾದ ಬಳಕೆಯ ಬಗ್ಗೆ ಪುರಾತತ್ವ ಶಾಸ್ತ್ರಜ್ಞರಲ್ಲಿ ಕೆಲವು ಚರ್ಚೆಗಳಿವೆ. ಇದನ್ನು ಎಂದಿಗೂ ಮಹಿಳಾ ಪ್ರದೇಶವಾಗಿ ಬಳಸಲಾಗಲಿಲ್ಲ ಮತ್ತು ಲೋಟಸ್ ಮಹಲ್ ಮಹಿಳಾ ಪೆವಿಲಿಯನ್ಗಿಂತ ಮುಖ್ಯ ಕಮಾಂಡರ್ಗಳಿಗೆ ಕೌನ್ಸಿಲ್ ಕೋಣೆಯಾಗಿದೆ ಎಂದು ಕೆಲವರು ನಂಬುತ್ತಾರೆ. ಜಿನಾನ ಆವರಣವು ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ಮತ್ತು ವಾಸ್ತುಶಿಲ್ಪದ ಪ್ರಗತಿಗೆ ಸಾಕ್ಷಿಯಾಗಿದೆ. ಆ ಯುಗದಲ್ಲಿ ರಾಜಮನೆತನದ ಮಹಿಳೆಯರ ಜೀವನಕ್ಕೆ ಒಂದು ನೋಟವನ್ನು ನೀಡುತ್ತದೆ. ಈ ವಿಡಿಯೋ ಹಂಪಿ ಭಾಗ 2ರ ಬಗ್ಗೆ ನೀವು ನಮ್ಮ ಚಾನೆಲ್ನಲ್ಲಿ ಭಾಗ 2 ಕಂಡುಹಿಡಿಯಬಹುದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ಮತ್ತು ಬೆಂಬಲಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.